ಲಿಂಗಸೂಗೂರು ಅಡಿಗೆರೆ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಸಿಬ್ಬಂದಿಯವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರನ್ನು ಬಂಧಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಲಿಂಗಸೂರು ಶಾಖೆ ತಾಲೂಕು ಘಟಕ ವತಿಯಿಂದ ಲಿಂಗಸೂಗೂರು ತಾಲೂಕು ಸಹಾಯಕ ಆಯುಕ್ತರಾದ ಶ್ರೀಮಾನ್ಯ ಬಸವಣ್ಣಪ್ಪ ಕಲಶೆಟ್ಟಿ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ದಿನಾಂಕ 03/4/2026 ರಂದು ಸುಮಾರು 70ರಿಂದ 80 ಜನರು ಗ್ರಾಮಸ್ಥರು ಬಂದು ಯಾವುದೇ ಮಾಹಿತಿ ನೀಡದೆ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಬೀಗ ಹಾಕಿರುತ್ತಾರೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಆದರೆ ಮರುದಿನ 04/4/2026 ರಂದು ಬೆಳಿಗ್ಗೆ ಗ್ರಾಮ ಪಂಚಾಯಿತಿಗೆ ಹಾಕಿದ ಬೀಗವನ್ನು ಮರಿದು ಮೊದಲಿನಂತೆ ಕರ್ತವ್ಯಕ್ಕೆ ಹಾಜರಾದ ಸಂದರ್ಭದಲ್ಲಿ ಅದೇ ಗುಂಪು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದು ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಶೋಭಾರಾಣಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಾಗೂ ಅಲ್ಲಿನ ಸಿಬ್ಬಂದಿಗಳನ್ನು ಹೊರ ಹಾಕಿರುತ್ತಾರೆ. ಇದರಿಂದ ಅಲ್ಲಿ ಕರ್ತವ್ಯ ನಿರ್ಮಿಸಲು ದುಸ್ತರವಾಗಿರುತ್ತದೆ. ಇಂಥ ಪ್ರಕರಣದಿಂದ ಸರ್ಕಾರಿ ನೌಕರರು ಭಯಭೀತರಾಗಿರುತ್ತಾರೆ. ಹಾಗೂ ಶ್ರೀಮತಿ ಶೋಭಾರಾಣಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ದಿನಾಂಕ 06/4/2026 ರಂದು ಲಿಂಗಸೂಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ಆದ ಕಾರಣ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗೂ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕೆಂದು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು ಮನವಿ ಮೂಲಕ ಕೋರಿರುತ್ತಾರೆ. ಮುಂದುವರಿದು ಕೆಲವೊಂದು ಸಂಘಟನೆಗಳ ಗುಂಪುಗಳು ಸರ್ಕಾರಿ ಕಚೇರಿಗಳಿಗೆ ತೆರಳಿ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದು ಇದರಿಂದ ನೌಕರರ ತೇಜೋವಧಿಯಾಗುತ್ತಿದ್ದು ನೌಕರರು ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಇಂತಹ ಘಟನೆಗಳು ತಡೆಯಲು ಕ್ರಮವಹಿಸಬೇಕೆಂದು ಮನವಿಯಲ್ಲಿ ಕೋರಿರುತ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘ ಲಿಂಗಸೂಗೂರು ತಾಲೂಕಾ ಅಧ್ಯಕ್ಷರು ಹಾಜಿ ಬಾಬು ಕಲ್ಯಾಣಿ ಹಾಗೂ ಶ್ರೀರಾಮಕೃಷ್ಣ ನಾಯಕ ರಾಜ್ಯ ಪರಿಷತ್ ಸದಸ್ಯರು ಶ್ರೀ ತಾವರೆಪ್ಪ ನಾಯಕ ಖಜಾಂಚಿ ಶ್ರೀ ನಾಗೇಶ ಬಿರಾದರ್ ಕಾರ್ಯದರ್ಶಿ ಶೆಟ್ಟಪ್ಪ ನಾಯಕ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಇನ್ನಿತರರು ಭಾಗವಹಿಸಿದ್ದರು. ವರದಿ ಶಂಕರ ಪವಾರ್.